So yeah, but, shooting from tomorrow. Low HMT. ನೀವು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾದಂದರೆ ಯಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ಅನ್ನೋದು ನಂದು, ಯಾಕಂದರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ. ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡು? ಇಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗೆ ಹೋಗ್ಬಿಟ್ರೆ ಹೊಸಬ್ರು ಬರೋರಿಗೆ ಯಾರು ಕೊಡ್ತಾರೆ ಅವಕಾಶ? ಹೇಳಿ ಬೆಳಿಬೇಕಲ್ವ ದೇಶ. ನಾವು ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ? ಮನುಷ್ಯ ಬರ್ತಾನೆ ಹೋಗ್ತಾನೆ, ಇನ್ನೊಬ್ಬ ಬರಬೇಕಲ್ವಾ, ರೀಪ್ಲೇಸ್ಮೆಂಟ್ ಬೇಕಲ್ವಾ? ಕೊಡಬೇಕು ಅವಕಾಶನ, ನಂಬಬೇಕು. ಯು ಶುಡ್ ಟ್ರಸ್ಟ್ ಇಲ್ದಾದ್ರೆ ಹೆಂಗೆ ಹೇಳಿ? ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯಿತು ಅಂದರೆ ಸಾಕಾ? ಇಲ್ಲ, ಒಬ್ಬ ವ್ಯಕ್ತಿ ಹುಟ್ಟಬೇಕು, ಎಲ್ಲಾದರೂ ಹುಟ್ಟಬೇಕು. ಬಟ್ ಆ ಹುಡುಗನ ಗ್ಯಾರಂಟಿ ಇದೆ, ನಾಳೆ ದಿನ ಹೇಳೋಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮಣಿರತ್ನಂ, ಯಾರು ಗೊತ್ತು? ಆಗಲಿ ಬಿಡಿ, ಅಷ್ಟು ಬಿಲೀಫ್ ಅಷ್ಟೇ. ನೀವು ಕೇಳಿದ್ದು ಕರೆಕ್ಟು, ಬಟ್ ಬಿಲೀಫ್ ಅಷ್ಟೇ. ನಾನು ನಂಬೋದು ಅದೇನಮ್ಮ, ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿವಣ್ಣ, ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಲೈಕ್ ಏನು ಜೈಲರ್ ಸಿನಿಮಾಯಿಂದ ಕೂಡ, ಅದಾದಮೇಲೆ ಗೋಸ್ಟು, ಅದಾದ್ಮೇಲೆ ಈಗ ಮತ್ತೆ ಭೈರತಿ ರಣಗಳು ಕೂಡ ಅದೊಂದು ಬ್ಯಾಕ್ಡ್ರಾಪ್ ಅದೇ ಥರ ಇರುತ್ತೆ. ಸೊ ಈಗಾಗಲೇ ನಾವು ನೋಡಿ ಒಂದು ಗ್ಲಿಪ್ಪರ್ಸ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕಥೆ ಥರ. ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳೋದು? ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ, ಇನ್ ಎವ್ರಿಥಿಂಗ್. ಇಲ್ಲ ಹಂಗಲ್ಲಮ್ಮ, ನಾಟ್ ಮಾತಾಡೋಕ್ಕೆ ಜನರಲಿ ಹೇಳೋದು. ನಾನು ನಿಮ್ಮ ಕೇಳಿದ್ರೆ ತಪ್ಪೇನಿಲ್ಲಮ್ಮ, 100%. ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಗ್ಲಿಮ್ಸ್ ತೋರ್ಸಾಗ ನಾವೇನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಕ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ. ಆಗ ಅವ್ನ ಕ್ಯಾರೆಕ್ಟರ್ ನಿಮ್ಗೆಲ್ಲರಿಗೂ ಸಸ್ಪೆನ್ಸೇ ಇರುತ್ತೆ. ನಾನು ಅದಕ್ಕೆ ಹೇಳಿದೆ, ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ. ಅದೇ ಹೇಳಿದ್ದು ನಾನು, ಪ್ರತಿಯೊಂದು ವಿಷಯದಲ್ಲೂ ಒಬ್ಬನ ದೇವರು ಅಂತ ಅನ್ಕೊಂಡಿರ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಡಾಕ್ಟರ್ ಇದ್ರಲ್ಲಿರ್ಬೋದು, ಲಾಯರ್ ಇದ್ರಲ್ಲಿರ್ಬೋದು, ಎಲ್ಲಾದ್ರೂ ಬರ್ತಾನೆ. ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ, ಆದರೆ ದೇವ್ರು ಅನ್ನೋದು ಬರ್ತಾನೆ. ಸೊ ಆ ದೇವ್ರಿಗೆ ಇನ್ನೊಂದು ಸಪೋರ್ಟ್ ಬೇಕು, ಸಿಸ್ಟಮ್ ಸಪೋರ್ಟ್ ಬೇಕು. ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ. ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲಮ್ ಅಂತ. ಯಾಕಂದರೆ ನೀವು ಭಾರತಿ ರಣಗಲ್ಲು ನೀವು ಅನ್ಬೋದು, ಬಟ್ ನೀವು ಯಾತಿಕೋ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.